ನಾನು ನಿನಗೆ ಎಷ್ಟು ಸಲ ಹೇಳಿದೆ ನನಗೆ ಹೇಳ್ದೆ ಏನು ಮಾಡಬೇಡ ಅಂತ. ಆದ್ರೆ ನೀನು ನನ್ನ ಮಾತೆ ಕೇಳಲ್ಲ. ನೋಡ್ತೀಯ ಈಗ ಕುತ್ತಿಗೆ ಬಂದಿದೆ ಎಲ್ಲ. ಛೇ, ಆ ಸುಬ್ಬುನ ಕಿಡ್ನಾಪ್ ಮಾಡಿದ್ದು ನೀನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದೀಗೇನಾಯ್ತು? ಆ ವೀರು ಬಂದು ಸುಬ್ಬುನ ಬಿಡಿಸ್ಕೊಂಡು ಹೋದ. ಈಗ ಅವರಿಬ್ರು ಒಂದಾಗ್ತಾರೆ, ನೋಡ್ತಾ ಇರು. ನಾನೇನಾದ್ರೂ ಹೇಳಿದ್ರೆ ನಿನಗೆ ಹಾಗೆ ಕೋಪ ಬರುತ್ತಲ್ವಾ? ಕೋಪನ ದ್ವೇಷಕ್ಕೆ ಬದಲಾಯಿಸೋದು ತುಂಬಾ ಸುಲಭ. ಅದೇ ಅದನ್ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ. ಅದನ್ನ ಹ್ಯಾಂಡಲ್ ಮಾಡಕ್ ಕಲ್ತ್ಕೋಬೇಕು ನೀನು. ನಿನಗಿನ್ನೂ ಇದೆಲ್ಲ ಗೊತ್ತಾಗಲ್ಲ ಮಾಡಿ. ವೀರು ನಿನಗಿಷ್ಟೆಲ್ಲ ಹೊಡೆದ್ನಾ? ಮಾವ ಸಾಮಾನ್ಯದವನಲ್ಲ ಅಂತ ಅನಿಸ್ತದೆ ಮಾವ್. ಅವ್ನು ರಾಜಕಾರಣಕ್ಕೆ ಬರೋಕಿನ ಮುಂಚೆ ರೌಡಿ ಆಗಿದ್ನು ಏನೋ. ಅದೇನು ಕೈಯೋ ಕಬ್ಬಣನ ಮಾವ್. ವೀರು ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಮಾಡಿ. ಅದಕ್ಕೆ ನಾನು ಹೇಳೋದು, ಅವನ ವಿಷಯಕ್ಕೆ ಹೋಗ್ಬೇಡ, ತುಂಬ ಹುಷಾರಾಗಿರು ಅಂತ. ಹೋಗ್ಲಿ, ಅವನ ನಿನ್ನ ಮುಖ ನೋಡಿಲ್ಲ ತಾನೆ? ಇಲ್ಲ ಮಾಮ್, ಹೇಗೋ ಮುಖ ಮುಚ್ಕೊಂಡು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಛೇ, ಇಂಥ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಮಾಡಿ? ಅಕಸ್ಮಾತ್ ವೀರು ಏನಾದರೂ ನಿನ್ನ ನೋಡಿದಿದ್ರೆ ಎಂತ ಅನಾಹುತ ಆಗ್ತಿತ್ತು ಅಂತ ಗೊತ್ತಾ ನಿನಗೆ? ಈಗೇನು ಕಮ್ಮಿ ಅನಾಹುತ ಆಗಿದೆಯಾ ಮಾವ್? ನೋಡು, ಇಷ್ಟೊಂದೆಲ್ಲ ಏಡ್ ತಿಂದು ಒದ್ದಾಡಿ ಸಾಯ್ತಿದ್ದೀನಿ. ಇದು ನಿಂಗೆ ಅನಾಹುತ ಅಂತ ಅನ್ನಿಸ್ತಾ ಇಲ್ವಾ? ಬಿಡಲ್ಲ ಮಾವ್, ನಾನು ಮಾತ್ರ ಯಾರನ್ನು ಬಿಡಲ್ಲ. ಆ ಸುಬ್ಬುನು ಬಿಡಲ್ಲ, ನಿನ್ನ ತಮ್ಮನು ಬಿಡಲ್ಲ, ಶ್ರಾವಣಿನೂ ಬಿಡಲ್ಲ, ಯಾರನ್ನು ಬಿಡಲ್ಲ. ಜಸ್ಟ್ ಸ್ಟಾಪ್ ಇಟ್ ಮಾಡಿ, ಪ್ಲೀಸ್ ಸ್ಟಾಪ್ ಇಟ್. ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತ ನನಗೂ ಗೊತ್ತಿದೆ. ನಿನ್ನ ಮೇಲೆ ಕೈ ಮಾಡಿದ್ದಾರೆ ಅಂದಮೇಲೆ ನಾನು ಅವನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಆದ್ರೆ ನೀನು ಮತ್ತೆ ದುಡುಕಿ ಏನಾದರೂ ರಾಧಾ ಅಂತ ಮಾಡ್ಕೋಬೇಡ. ನೀನು ನನಗೆ ಪ್ರಾಮಿಸ್ ಮಾಡು, ಇನ್ಯಾವತ್ತೂ ಆ ಥರ ಪಟ್ಟು ಈ ಥರದ್ದೇನು ಮಾಡಲ್ಲ ಅಂತ. ಪ್ರಾಮಿಸ್ ಮಿ ಮಾಡಿ. ಇಲ್ಲ ಮಾವ್, ನಿನ್ನ ಮಾತನ್ನು ಕೇಳ್ಕೊಂಡು ನಾನು ಅವ್ರನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಮಾಡಿ, ನಾನು ಹೇಳ್ತಿದ್ದೀನಲ್ಲ, ನಿನ್ನ ಮೇಲೆ ಕೈ ಮಾಡಿದವ್ರಿಗೆ ನಾನು ತಕ್ಕ ಶಿಕ್ಷೆ ಕೊಡ್ತೀನಿ ಅಂತ. ಮಾಡಿ, ನೀನ್ ನನ್ನ ಜೀವ ಕಣೋ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ಬದುಕ್ತಿದ್ನ ಮಾಡಿ. ಮಾವ್, ಸಾರಿ ಮಾವ್. ಸರಿ ಆಯ್ತು, ನಿನ್ನ ಮಾತನ್ನು ಕೇಳ್ತೀನಿ. ಆದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಮಾವ್. ಅದನ್ನೆಲ್ಲ ನಾನು ನೋಡ್ಕೋತೀನಿ ಮಾಡಿ. ಅವ್ರನ್ನ ಮಾತ್ರ ನಾನು ಸುಮ್ಮನೆ